ನಾವು ಕೂಡ ಗ್ಯಾಸ್ ಬರ್ತಾನೇ ಇದೆ, ಸಿಲಿಂಡರ್ಗಳನ್ನು ಇನ್ನು ತುಂಬುತ್ತಾರೆ, ಇನ್ನು ಕಳಿಸ್ತಾರೆ, ಈ ಮಾತನ್ನು ಹೇಳ್ತಾನೆ ಇದ್ದೀವಿ. ಆದರೆ ಹೋಟೆಲ್ ಮಾಲೀಕರು ಪರದಾಡುವಂಥವ್ರು ಪರದಾಡ್ತಾನೇ ಇದ್ದಾರೆ. ಒಂದು ಮಾತು ಮಾತ್ರ ನಿಜ, 46,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತಂಥ ಹಡಗು ಕರುನಾಡಿಗೆ ಎಂಟ್ರಿ ಕೊಡ್ತಾ ಇದೆ. ಶಿವಾಲಿಕ್ ಆ ಹಡಗಿನ ಹೆಸರು. ಅದರಲ್ಲಿರುವಂಥದ್ದೇನು ಕಡಿಮೆ ಅಲ್ಲ, 46,000 ಮೆಟ್ರಿಕ್ ಟನ್ ಗ್ಯಾಸ್. ಈಗ ಗ್ಯಾಸ್ ಟ್ರಬಲ್ಗೆ ಮುಕ್ತಿ ಸಿಗಬಹುದು. ಮಂಗಳೂರಿಗೆ ಬಂದಿದ್ದನ್ನು ಅಟ್ಲೀಸ್ಟ್ ಹೆಂಗೆ ಗೊತ್ತಾ, ಕರ್ನಾಟಕದವ್ರಿಗೆ ಕೊಡಿ ದಯವಿಟ್ಟು. 20,000 ಮೆಟ್ರಿಕ್ ಟನ್ ಗ್ಯಾಸ್. ಬಹುಶಃ ಏನು ಅಂತಂದರೆ ಅದು ಬಂದ ತಕ್ಷಣ ಮತ್ತೆ ತಿರ್ಗಾ ಈ ಪಕ್ಕದ ತಮಿಳ್ನಾಡಿಗೆ ಎಲ್ಲವನ್ನೂ ಕೂಡ ತಳ್ಳಿಬಿಟ್ಟಿರಿ ಆಮೇಲೆ. ಏಕೆಂದರೆ ಈಗ ಆಗಿರೋದು ಅದನ್ನೇ. ಹೋಟೆಲ್ ಮಾಲೀಕರು ಕೂಡ ಅದೇ ಆರೋಪ ಮಾಡ್ತಾ ಇದ್ದಾರೆ, ಇದು ಭಾರಿ ಅನ್ಯಾಯ ನಡೀತಾ ಇದೆ ನಮ್ಮ ಮೇಲೆ. ಏಕೆಂದರೆ ಈ ಬಂದಿರುವಂಥ ಗ್ಯಾಸ್ ಏನಿದೆಯಲ್ಲ ಅದನ್ನು ತಮಿಳ್ನಾಡಿಗೆ ಹಂಚ್ತಾ ಇದ್ದೀರಿ. 72,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನು ತಮಿಳ್ನಾಡಿಗೆ ಕೊಟ್ಟಿದ್ದೀರಿ. ಕರ್ನಾಟಕಕ್ಕೆ ಕೇವಲ 44,000 ಗ್ಯಾಸ್ ಸಿಲಿಂಡರ್ಗಳು ಸಿಕ್ಕಿವೆ. ಇದು ಅನ್ಯಾಯ. ಇದು ಹಿಂಗೆ ಮಾಡಿದ್ರೆ ಹೆಂಗೆ? ಪ್ರತಿದಿನ ಹೋಟೆಲ್ ಉದ್ಯಮಕ್ಕೆ 1000 ಸಿಲಿಂಡರ್ಗಳು ಬೇಕು. ನೀವು ಈ ರೀತಿ ಹಂಚಿದ್ರೆ ಆಗುತ್ತಾ? ಪ್ರತಿ ಹೋಟೆಲ್ಗೆ 2 kg ಸಿಲಿಂಡರ್ ಸಿಗುತ್ತಪ್ಪ, 2 kg ಗ್ಯಾಸ್ ಸಿಗುತ್ತೆ, ಅದಾಗುತ್ತಾ ಅಂತ ಕೇಳ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಏನೋ ನೋಡಬೇಕು. ಶಿವಾಲಿಕ್ ಹಡಗು ಬರ್ತಾ ಇದೆ, 20,000 ಮೆಟ್ರಿಕ್ ಟನ್ LPG ಇದೆ ಅದರಲ್ಲಿ. ಎಲ್ಲ ಸೇರಿ ಒಟ್ಟು 46,000 ಮೆಟ್ರಿಕ್ ಟನ್ ಅಂತ ಹೇಳ್ತಾರೆ. ಬಂದಾದಮೇಲೆ ಅಟ್ಲೀಸ್ಟ್ ನಮಗೆ ಸಿಗಬಹುದು ಅಂತ. ನಾವು ಕೂಡ ಗ್ಯಾಸ್ ಬರ್ತಾನೇ ಇದೆ, ಸಿಲಿಂಡರ್ಗಳನ್ನು ಇನ್ನು ತುಂಬುತ್ತಾರೆ, ಇನ್ನು ಕಳಿಸ್ತಾರೆ, ಈ ಮಾತನ್ನು ಹೇಳ್ತಾನೆ ಇದ್ದೀವಿ. ಆದರೆ ಹೋಟೆಲ್ ಮಾಲೀಕರು ಪರದಾಡುವಂಥವ್ರು ಪರದಾಡ್ತಾನೇ ಇದ್ದಾರೆ. ಒಂದು ಮಾತು ಮಾತ್ರ ನಿಜ, 46,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತಂಥ ಹಡಗು ಕರುನಾಡಿಗೆ ಎಂಟ್ರಿ ಕೊಡ್ತಾ ಇದೆ. ಶಿವಾಲಿಕ್ ಆ ಹಡಗಿನ ಹೆಸರು. ಅದರಲ್ಲಿರುವಂಥದ್ದೇನು ಕಡಿಮೆ ಅಲ್ಲ, 46,000 ಮೆಟ್ರಿಕ್ ಟನ್ ಗ್ಯಾಸ್. ಈಗ ಗ್ಯಾಸ್ ಟ್ರಬಲ್ಗೆ ಮುಕ್ತಿ ಸಿಗಬಹುದು. ಮಂಗಳೂರಿಗೆ ಬಂದಿದ್ದನ್ನು ಅಟ್ಲೀಸ್ಟ್ ಹೆಂಗೆ ಗೊತ್ತಾ, ಕರ್ನಾಟಕದವ್ರಿಗೆ ಕೊಡಿ ದಯವಿಟ್ಟು. 20,000 ಮೆಟ್ರಿಕ್ ಟನ್ ಗ್ಯಾಸ್. ಬಹುಶಃ ಏನು ಅಂತಂದರೆ ಅದು ಬಂದ ತಕ್ಷಣ ಮತ್ತೆ ತಿರ್ಗಾ ಈ ಪಕ್ಕದ ತಮಿಳ್ನಾಡಿಗೆ ಎಲ್ಲವನ್ನೂ ಕೂಡ ತಳ್ಳಿಬಿಟ್ಟಿರಿ ಆಮೇಲೆ. ಏಕೆಂದರೆ ಈಗ ಆಗಿರೋದು ಅದನ್ನೇ. ಹೋಟೆಲ್ ಮಾಲೀಕರು ಕೂಡ ಅದೇ ಆರೋಪ ಮಾಡ್ತಾ ಇದ್ದಾರೆ, ಇದು ಭಾರಿ ಅನ್ಯಾಯ ನಡೀತಾ ಇದೆ ನಮ್ಮ ಮೇಲೆ. ಏಕೆಂದರೆ ಈ ಬಂದಿರುವಂಥ ಗ್ಯಾಸ್ ಏನಿದೆಯಲ್ಲ ಅದನ್ನು ತಮಿಳ್ನಾಡಿಗೆ ಹಂಚ್ತಾ ಇದ್ದೀರಿ. 72,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನು ತಮಿಳ್ನಾಡಿಗೆ ಕೊಟ್ಟಿದ್ದೀರಿ. ಕರ್ನಾಟಕಕ್ಕೆ ಕೇವಲ 44,000 ಗ್ಯಾಸ್ ಸಿಲಿಂಡರ್ಗಳು ಸಿಕ್ಕಿವೆ. ಇದು ಅನ್ಯಾಯ. ಇದು ಹಿಂಗೆ ಮಾಡಿದ್ರೆ ಹೆಂಗೆ? ಪ್ರತಿದಿನ ಹೋಟೆಲ್ ಉದ್ಯಮಕ್ಕೆ 1000 ಸಿಲಿಂಡರ್ಗಳು ಬೇಕು. ನೀವು ಈ ರೀತಿ ಹಂಚಿದ್ರೆ ಆಗುತ್ತಾ? ಪ್ರತಿ ಹೋಟೆಲ್ಗೆ 2 kg ಸಿಲಿಂಡರ್ ಸಿಗುತ್ತಪ್ಪ, 2 kg ಗ್ಯಾಸ್ ಸಿಗುತ್ತೆ, ಅದಾಗುತ್ತಾ ಅಂತ ಕೇಳ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಏನೋ ನೋಡಬೇಕು. ಶಿವಾಲಿಕ್ ಹಡಗು ಬರ್ತಾ ಇದೆ, 20,000 ಮೆಟ್ರಿಕ್ ಟನ್ LPG ಇದೆ ಅದರಲ್ಲಿ. ಎಲ್ಲ ಸೇರಿ ಒಟ್ಟು 46,000 ಮೆಟ್ರಿಕ್ ಟನ್ ಅಂತ ಹೇಳ್ತಾರೆ. ಬಂದಾದಮೇಲೆ ಅಟ್ಲೀಸ್ಟ್ ನಮಗೆ ಸಿಗಬಹುದು ಅಂತ.